ಟ್ರೇಡ್ ಲೈಸೆನ್ಸ್ ನವೀಕರಣಕ್ಕೆ ಜಿಬಿಎಯಿಂದ ಸುತ್ತೋಲೆ. ನಿಗದಿತ ಸಮಯದಲ್ಲಿ ನವೀಕರಣ ಮಾಡದೇ ಇದ್ರೆ ದಂಡ. 100% ದಂಡದ ಎಚ್ಚರಿಕೆಯನ್ನ ನೀಡಿರುವಂತದ್ದು ಜಿಬಿಎ. ಬೆಂಗಳೂರಿನ ಉದ್ದಿಮೆದಾರರಿಗೆ ಜಿಬಿಎ ಮಹತ್ವದ ಸೂಚನೆಯನ್ನ ನೀಡ್ತಾ ಇದೆ. 2026-27ನೇ ಸಾಲಿನ ಪರವಾನಗಿ ನವೀಕರಣ ಪ್ರಕ್ರಿಯೆ ಆರಂಭ. ನೂತನ ಸುತ್ತೋಲೆಯನ್ನು ಹೊರಡಿಸಿರುವಂತದ್ದು ಮಹೇಶ್ವರ ರಾವ್. ಏಪ್ರಿಲ್ 1ರ ನಂತರ ನವೀಕರಣ ಮಾಡುವವರಿಗೆ ಭಾರೀ ದಂಡವನ್ನು ವಿಧಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ದಂಡರಹಿತ ನವೀಕರಣಕ್ಕೆ ಫೆಬ್ರವರಿ 28ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಮಾರ್ಚ್ 1ರಿಂದ ಮಾರ್ಚ್ 31ರ ಒಳಗಾಗಿ ನವೀಕರಣ ಮಾಡದೇ ಇದ್ರೆ 25% ದಂಡ ಪಾವತಿಸುವಂತೆ ಸೂಚನೆಯನ್ನ ನೀಡಲಾಗಿದೆ. ನಿಗದಿತ ಸಮಯದಲ್ಲಿ ನವೀಕರಣ ಮಾಡಬೇಕು, ಇಲ್ಲ ಅಂತ ಅಂದ್ರೆ ಭಾರೀ ದಂಡವನ್ನ ವಿಧಿಸಲಾಗುತ್ತೆ ಅಂತ ತಿಳಿಸಲಾಗಿದೆ. ಇದು ಟ್ರೇಡ್ ಲೈಸೆನ್ಸ್ ನವೀಕರಣಕ್ಕೆ ಜಿಬಿಎಯಿಂದ ಸುತ್ತೋಲೆಯನ್ನು ಹೊರಡಿಸಿರುವಂತದ್ದು. ನಿಗದಿತ ಸಮಯದ ಒಳಗಡೆ ನವೀಕರಣ ಮಾಡಬೇಕು, ಇಲ್ಲದೇ ಇದ್ರೆ 100% ದಂಡದ ಎಚ್ಚರಿಕೆಯನ್ನು ಜಿಬಿಎ ನೀಡ್ತಾ ಇದೆ. ಬೆಂಗಳೂರಿನ ಉದ್ದಿಮೆದಾರರಿಗೆ ಜಿಬಿಎ ಒಂದು ಮಹತ್ವದ ಸೂಚನೆಯನ್ನ ನೀಡಿರುವಂತದ್ದು.